ಸ್ನೇಹಿತರೆ, ಮನೆ ಕಟ್ಟುವುದು ಎಂದರೆ ನಮ್ಮ ಜೀವನದ ದೊಡ್ಡ ಕನಸು. ಆ ಕನಸನ್ನು ನನಸಾಗಿಸಲು ಮನೆ ಪ್ಲ್ಯಾನಿಂಗ್ ಕೂಡ ಅತಿ ಮುಖ್ಯವಾಗಿದೆ. ಹಾಗಾಗಿ ಒಂದು ಉತ್ತಮವಾದಂತಹ ಮನೆ ಪ್ಲ್ಯಾನಿಂಗ್ ಕೂಡ ತಿಳಿದುಕೊಳ್ಳಬಹುದು. ನೋಡಿ, ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. 26x29 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಸೀಟ್ಔಟ್ ಏರಿಯಾ. ಸೀಟ್ಔಟ್ ನೋಡಿ 5x14 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ. ಹಾಗೆ ಹಾಲ್ ಏರಿಯಾ ವಿಶಾಲವಾಗಿಯೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ ಏರಿಯಾ ನೋಡಿ 12x14 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಲ್ಲಿ ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋ ಬರುತ್ತೆ. ಹಾಗೆ ಹಾಲ್ನಿಂದ ಡೈನಿಂಗ್ ಕಡೆ ಬರುವಾಗ ಇಲ್ಲೊಂದು ಸಿಂಪಲ್ ಆಗಿ ಆರ್ಕ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಓಪನ್ ಆಗಿಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ. ಬೆಡ್ರೂಮ್ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮಲ್ಲಿ ಈ ಸೈಡಲ್ಲಿ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ಈ ಸೈಡಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಟ್ ಬರೋದ್ರಿಂದ ಸೈಡಲ್ಲಿ ವಿಂಡೋ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮ್ ವಿಂಡೋವನ್ನು ಮಧ್ಯದಲ್ಲಿಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ ಈ ಕಡೆ ವಾಶ್ರೂಮ್ ಏರಿಯಾ. ಹಾಗೆ ಈ ಸೈಡ್ ಕಿಚನ್ ಏರಿಯಾ. ಡೈನಿಂಗಿಂದ ಈ ಕಡೆ ವಾಶ್ರೂಮ್ ಕಡೆ ಬರುವಾಗ ಇಲ್ಲೊಂದು ಡೋರ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ವಾಶ್ರೂಮ್ ಡೋರ್ ಬರುತ್ತೆ. ವಾಶ್ರೂಮ್ ನೋಡಿ 5x7 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ವಾಶ್ರೂಮಲ್ಲಿ ಒಂದು ಚಿಕ್ಕ ವಿಂಡೋ ಕೂಡ ಬರುತ್ತೆ. ಇನ್ನು ಡೈನಿಂಗಿಂದ ಕಿಚನ್ ಕಡೆ ಬರುವಾಗ ಇಲ್ಲೂ ಓಪನ್ ಆಗಿಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಡೋರನ್ನು ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಕಿಚನ್ ಏರಿಯಾ ನೋಡಿ 12x14 ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪಲ್ಲಿ ಬರುತ್ತೆ. ಹಾಗೆ ಕಿಚನಿಂದ ಹೊರಗಡೆ ಹೋಗುವಾಗ ಇಲ್ಲಿ ಡೋರ್ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಕಿಚನ್ ಸ್ಟ್ಯಾಂಡನ್ನೇ ಇಲ್ಲಿ ತನಕ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಕಿಚನಿಂದನೇ ಏಣಿ ಮೆಟ್ಟಿಲು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೆಟ್ಟಿಲುಗಳು ಈ ರೀತಿ ಬರುತ್ತೆ. ಹಾಗೆ ಮೆಟ್ಟಿಲುಗಳ ಮೇಲ್ಗಡೆ ನೋಡಿ ಚಿಕ್ಕ ಚಿಕ್ಕ ವಿಂಡೋಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಕಿಚನ್ ಸ್ಟ್ಯಾಂಡ್ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ನೋಡಿ 26x29 ಮನೆ ಪ್ಲ್ಯಾನಿಂಗಲ್ಲಿ ಸಿಂಗಲ್ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ.
ಇದನ್ನೇ ಡಬಲ್ ಫ್ಲೋರ್ ಮನೆ ಕಟ್ಟುವುದಾದರೆ ಟೋಟಲ್ ಆಗಿ 3 ಬೆಡ್ರೂಮ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ನೋಡಿ, ಏಣಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ ಈ ಏರಿಯಾ ಹಾಲ್ ಆಗಿ ಸಿಗುತ್ತೆ. ಹಾಗೆ ಹಾಲ್ನಿಂದನೇ ಒಂದು ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಏರಿಯಾ ಕೂಡ ಸಿಗುತ್ತೆ. ಇನ್ನೊಂದು ಬೆಡ್ರೂಮ್ ನೋಡಿ ಈ ಕಡೆ ಸಿಗುತ್ತೆ. ಈ ಏರಿಯಾವನ್ನು ಹಾಲ್ ಆಗಿ ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆ ನೋಡಿ ಇಲ್ಲೊಂದು ಡೋರ್ ಇಟ್ಟು ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ 2 ಬೆಡ್ರೂಮ್ಗೆ ಸೇರಿ ಒಂದು ವಾಶ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ 26x29 ಪ್ಲ್ಯಾನಿಂಗಲ್ಲಿ ಸಿಂಗಲ್ ಫ್ಲೋರ್ ಮತ್ತು ಡಬಲ್ ಫ್ಲೋರ್ ಮನೆ ಕಟ್ಟುವ ಐಡಿಯಾವನ್ನು ತಿಳಿದುಕೊಂಡಂತಹ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.